ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಈ ಮಹಿಳೆ ವಿಶೇಷವಾಗಿ ಇಷ್ಟಪಡುತ್ತಿದ್ದಾಳೆ, ರಹಸ್ಯವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾಳೆ. ಆ ಮಹಿಳೆಯಿಂದ ನಿಮಗಾಗುವಂತಹ ವಿಶೇಷವಾದ ಲಾಭಗಳೇನು, ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವು ಕೂಡ ವೃಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ರಾಶಿ ಚಕ್ರದಲ್ಲಿ 2ನೇ ಸ್ಥಾನದಲ್ಲಿರೋದು ವೃಷಭ ರಾಶಿ. ಕೃತಿಕಾ ನಕ್ಷತ್ರ 2, 3, 4 ಪಾದಗಳು, ಮೃಗಶಿರ ನಕ್ಷತ್ರ 1, 2, 3ನೇ ಪಾದಗಳು, ರೋಹಿಣಿ ನಕ್ಷತ್ರ 1 ಹಾಗೂ 2ನೇ ಪಾದದಲ್ಲಿ ಜನಿಸಿದಂಥವರು ವೃಷಭ ರಾಶಿಗೆ ಸೇರಿರುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರ ದೇವರು. ಮುಖ್ಯವಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಜನರು ಈ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಯು ಕೂಡ ದೇವರಿಗೆ ವಿಶೇಷವಾಗಿ ತಲುಪುತ್ತದೆ. ಆದ್ದರಿಂದ ಈ ಸಮಯ ನಿಮ್ಮ ಜೀವನಕ್ಕೆ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಪ್ರವೇಶವಾಗುತ್ತದೆ. ಆ ಮಹಿಳೆ ದೂರದಿಂದ ನಿಮ್ಮನ್ನು ಗಮನಿಸ್ತಾ ಇದ್ದಾಳೆ, ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾಳೆ. ನಿಮ್ಮ ಪ್ರತಿಯೊಂದು ಕೆಲಸ, ನಿಮ್ಮ ಪ್ರತಿಯೊಂದು ಸಂತೋಷ ಅವಳಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಖಂಡಿತವಾಗಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ರಾಶಿಯವರ ಅಧಿಪತಿ ಶುಕ್ರ ಆಗಿರೋದ್ರಿಂದ ಮುಖ್ಯವಾಗಿ ವೃಷಭ ರಾಶಿಯವರ ಮನಸ್ಥಿತಿ, ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಎಲ್ಲವೂ ಕೂಡ ವಿಶೇಷತೆಯಿಂದ ಕೂಡಿರುತ್ತದೆ. ಏಕೆಂದರೆ ಇವರು ಯಾವಾಗಲೂ ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡುವಂತಹ ಮನಸ್ಸುಳ್ಳವರು. ಇವರು ತುಂಬಾನೇ ಸೂಕ್ಷ್ಮ ಸ್ವಭಾವದವರು. ಅಂದರೆ ಯಾರಾದರೂ ಒಂದು ಶುದ್ಧವಾದ ಮಾತನ್ನು ಕೂಡ, ಯಾರಾದರೂ ಒಂದು ಶಬ್ದವನ್ನು ಮಾತನಾಡಿದರೂ ಕೂಡ, ಕಠಿಣವಾಗಿ ಕೇಳಿದರೂ ಕೂಡ ಅವರ ಮನಸ್ಸಿನಿಂದ ತುಂಬಾ ನೊಂದುಕೊಳ್ತಾರೆ. ಅದೇ ರೀತಿ ವೃಷಭ ರಾಶಿಯವರು ಯಾರಿಗೂ ಕೂಡ ಎಂದಿಗೂ ಕಠಿಣವಾದ ಮಾತುಗಳನ್ನು ಆಡೋದಿಲ್ಲ, ನೊಂದುಕೊಳ್ಳುವಂತಹ ಮಾತುಗಳನ್ನು ಹೇಳೋದಿಲ್ಲ. ತುಂಬ ಸೌಮ್ಯವಾಗಿ, ಬುದ್ಧಿವಂತಿಕೆಯಿಂದ, ಹುಷಾರಾಗಿ ಜೀವನದ ಪಾಠವನ್ನು ಸಿಹಿಯಾಗಿ ಹೇಳ್ತಾರೆ, ಮಾತುಗಳನ್ನು ಸಿಹಿಯಾಗಿ ಆಡ್ತಾರೆ. ಅದೇ ರೀತಿ ತಮ್ಮನ ಕಡೆಗೆ ಎಲ್ಲರನ್ನ ಸೆಳೆದುಕೊಳ್ಳುವಂತಹ ವಿಶೇಷವಾದ ಶಕ್ತಿ, ಸಾಮರ್ಥ್ಯ ಇರುತ್ತೆ. ಈ ರೀತಿ ಈ ರಾಶಿಯವರ ಅಧಿಪತಿ ಆಗಿರೋದ್ರಿಂದ ಶುಕ್ರ ಕೂಡ ಇವರಿಗೆ ರಚನಾತ್ಮಕವಾದ ಪ್ರಯತ್ನ, ವೃತ್ತಿಪರ ಯಶಸ್ಸು ಹಾಗೂ ಎಲ್ಲ ಪ್ರಯತ್ನಗಳು ಕಠಿಣ ಜೀವನದ ಪಾಠವನ್ನು ಕಲಿಸಲು ನಾಯಕತ್ವವನ್ನು ವಹಿಸಿರ್ತಾರೆ. ಅದೇ ರೀತಿಯ ಈ ವೃಷಭ ರಾಶಿಯವರು ಅವರ ಮಾತುಗಳಿಂದ ಬೇರೆಯವರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡ್ತಾರೆ. ಅವರ ಮಾತುಗಳನ್ನು ಎಲ್ಲರೂ ಕೇಳಬೇಕು ಅಂತ ಆಸೆ ಪಡ್ತಾರೆ. ವೃಷಭ ರಾಶಿಯ ವ್ಯಕ್ತಿಗಳನ್ನು ನೋಡಿದ್ರೆ ನೋಡಬೇಕು ಅನ್ನುವಂತಹ ಇಚ್ಛೆ ಜಾಸ್ತಿ ಆಗುತ್ತೆ. ಅವರು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿರ್ತಾರೆ. ಅವರ ಕೇಶ ವಿನ್ಯಾಸ ಆಗಿರಬಹುದು, ಅವ್ರು ನಡೆದುಕೊಳ್ಳುವಂತಹ ರೀತಿ ಆಗಿರ್ಬೋದು, ಮಹಿಳೆ ಜೊತೆ ಸ್ಪಂದಿಸುವಂತಹ ಪ್ರತಿಯೊಂದು ಮಾತಾಗಿರ್ಬೋದು, ಎಲ್ಲವೂ ಕೂಡ ಹಿಡಿತದಲ್ಲಿರುತ್ತೆ. ಅಷ್ಟೇ ಅಲ್ಲದೆ ಅವರು ವಿಶೇಷವಾದ ವ್ಯಕ್ತಿಗಳಾಗಿರ್ತಾರೆ. ಮನಸ್ಸಿನಲ್ಲಿ ಪ್ರೀತಿ, ಗೌರವ ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ತುಂಬ ಆಲೋಚನೆ ಇರುವಂತಹ ಮನಸ್ಥಿತಿ ಇರೋದ್ರಿಂದ ಯಾವುದೇ ಒಬ್ಬ ಮಹಿಳೆ ಅವರನ್ನು ಕಂಡ ತಕ್ಷಣ ಆಕರ್ಷಿತರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದೇ ರೀತಿ ಈ ರಾಶಿಯವರ ಅಧಿಪತಿ ಶುಕ್ರದೇವ ಆಗಿರೋದ್ರಿಂದ ಅವರು ಛಲ, ಪ್ರಾಮಾಣಿಕತೆ ಮತ್ತು ಸ್ಥಿರ ಸ್ವಭಾವದ ಕಾರಣದಿಂದಾಗಿ ಬೇರೆಯವರನ್ನ ತಮ್ಮ ಕಡೆಗೆ ಸೆಳೆಯುತ್ತಾರೆ. ಇವರು ತುಂಬ ಗೌರವದಿಂದ ನಡೆದುಕೊಳ್ತಾರೆ, ಹಿರಿಯರಿಗೆ ಗೌರವ ಕೊಡ್ತಾರೆ. ಈ ಸ್ವಭಾವ ಬೇರೆಯವರಿಗೆ ಇವರಿಗೆ ಕೂಡ ಗೌರವ ಕೊಡುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕೊಟ್ಟ ಮಾತಿನ ಮೇಲೆ ನಿಂತ್ಕೊಳ್ತಾರೆ ಹಾಗೂ ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಸರಿಯಾಗಿ ನಿರ್ವಹಿಸ್ತಾರೆ. ಶುಕ್ರನ ಪ್ರಭಾವದಿಂದ ಇವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಪತ್ತು ರಚನೆ, ವ್ಯವಸ್ಥೆಗಳು, ಸಾಂಪ್ರದಾಯಿಕವಾದ ದೀರ್ಘಕಾಲದ ಒಂದು ಗುರಿಗಳನ್ನು, ಸಾಮಾಜಿಕವಾದ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಒಳ್ಳೆಯ ವಿಷಯಗಳ ಮೇಲೆ ಪ್ರತ್ಯೇಕವಾದ ಆಸಕ್ತಿ ಇರುತ್ತದೆ. ವೃಷಭ ರಾಶಿಯವರು ಯಾವಾಗಲೂ ಕೂಡ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಕುಟುಂಬಕ್ಕೋಸ್ಕರ ಅವರು ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವರಲ್ಲಿ ನಾನು ಕೂಡ ಅದ್ಭುತವಾಗಿ ಸಂತೋಷವಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಂತಹ ಆಸೆಯನ್ನು ಹೊಂದಿರ್ತಾರೆ. ಅದರಿಂದ ಅವರು ಪ್ರೀತಿಸುವಂತಹ ವ್ಯಕ್ತಿಯನ್ನು ಸುಖವಾಗಿ ಇಟ್ಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಸಂಬಂಧಗಳು ಹಾಳಾಗದಂತೆ ಇವರು ತುಂಬಾನೇ ಜಾಗೃತಿಯಿಂದ ನಡೆದುಕೊಳ್ತಾರೆ. ಒಟ್ಟಾರೆಯಾಗಿ ಒಳ್ಳೆಯ ಮನಸ್ಸಿರುವಂತಹ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ಅದ್ಭುತವಾಗಿ ನಡೆಯುತ್ತೆ. ನಿಮ್ಮನ್ನು ದೂರದಿಂದ ಒಬ್ಬ ಮಹಿಳೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಗಮನಿಸ್ತಾ ಇದ್ದಾಳೆ. ಅವಳು ಯಾರೆಂದು ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ನೀವು ಮಾಡುವ ಎಲ್ಲ ತಪ್ಪುಗಳು ಕೂಡ ಅವಳಿಗೆ ಇಷ್ಟವಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ಅವಳಿಗೆ ಒಪ್ಪಿಗೆ ಆಗುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡರೂ ಕೂಡ ಅಥವಾ ಯಾವುದೇ ಒಂದು ಕೆಲಸವನ್ನ ಮಾತು ಕೊಟ್ಟರೂ ಕೂಡ ಎಲ್ಲವನ್ನ ತಾಳ್ಮೆಯಿಂದ ಯೋಚಿಸಿ ಶಕ್ತಿಯಿಂದ ಬುದ್ಧಿವಂತಿಕೆಯನ್ನು ನಿರ್ವಹಿಸ್ತಾರೆ. ಕುಟುಂಬದ ವಿಷಯಕ್ಕೆ ಬಂದರೆ ಇವರು ತಮ್ಮ ಕುಟುಂಬಕ್ಕೋಸ್ಕರ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಕೂಡ ಯೋಚನೆ ಮಾಡೋದಿಲ್ಲ. ಬಡತನದಲ್ಲೇ ಇದ್ರೂ ಕೂಡ, ಬಡತನದಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಇವರು ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಯಾವ ರೀತಿ ರಿಚ್ ಪೀಪಲ್ ಆಗಬೇಕು ಅಂತ ಯೋಚನೆನ ಮಾಡ್ತಾ ಇರ್ತಾರೆ. ಇನ್ನು ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ
ವಿದ್ಯಾಭ್ಯಾಸಕ್ಕೋಸ್ಕರ ನಾನು ದುಡಿಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಖಂಡಿತವಾಗಿ ಇವರ ವಿಶೇಷವಾದ ವಿಭಿನ್ನ ರೀತಿಯ ವ್ಯಕ್ತಿತ್ವಕ್ಕೆ ಎಲ್ಲ ಮಹಿಳೆಯರು ಕೂಡ ಮರಳಾಗ್ತಾರೆ. ಅದರಲ್ಲೂ ಕೂಡ ಒಬ್ಬ ಮಹಿಳೆ ನಿಮ್ಮ ಸ್ನೇಹಿತೆ ಆಗಿರ್ಬೋದು ಅಥವಾ ದೂರದ ಸಂಬಂಧಿಕರಾಗಿರ್ಬೋದು, ಬಾಲ್ಯ ಸ್ನೇಹಿತೆ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಹುಡುಗಿ ಆಗಿರ್ಬೋದು, ಒಟ್ಟಾರೆಯಾಗಿ ಅವ್ರು ಯಾರೇ ಆಗಿದ್ರು ಸಹ ನಿಮ್ಮನ್ನು ದೂರದಿಂದ ಗಮನಿಸಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ತಿರಕ್ಕೆ ಬಂದು ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ಮುಜುಗರ, ಭಯ ಅಂತ ಅನಿಸುತ್ತೆ. ಆದರೆ ಅವರು ಖಂಡಿತವಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಗಮನಿಸಿ ತುಂಬಾ ಸಂತೋಷ ಪಡ್ತಾರೆ. ನೀವು ಕೆಲಸದಲ್ಲಿ ಸಕ್ಸಸ್ ಆದಾಗ ಆಗಿರ್ಬೋದು ಅಥವಾ ನೀವು ತುಂಬ ಸಂತೋಷವಾಗಿ ಆಗಿರ್ಬೋದು, ಯಾವಾಗಲೂ ಕೂಡ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಖಂಡಿತವಾಗಿ ವೃಷಭ ರಾಶಿಯವರು ಅವ್ರ ತಾಯಿಯ ವಿಷಯಕ್ಕೆ ಬಂದರೆ ಖಂಡಿತವಾಗಿ ತಂದೆ ತಾಯಿಗೆ ಅಪಾರವಾದ ಗೌರವವನ್ನು ಕೊಡ್ತಾರೆ. ಇವರು ಮದುವೆ ಆಗುವಂತಹ ಮಹಿಳೆಯನ್ನು ಕೂಡ ತಾಯಿಯ ಹಾಗೆ ನೋಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ತಮ್ಮ ಕುಟುಂಬವನ್ನು ತುಂಬ ಜಾಗೃತೆಯಿಂದ ಕಾಳಜಿಯಿಂದ ನೋಡಿಕೊಳ್ಳುವಂತಹ ಮನಸ್ಸನ್ನು ಆ ಹುಡುಗಿ ಕಂಡಿರೋದ್ರಿಂದ ಖಂಡಿತವಾಗಿ ಇವರು ನಮಗೆ ಸರಿಯಾದ ಜೋಡಿ ಅಂತ ಅಂದ್ಕೊಂಡಿರ್ತಾರೆ. ಇವರ ಜೊತೆ ಇದ್ದರೆ ನನ್ನ ಜೀವನ ಅದ್ಭುತವಾಗಿರುತ್ತೆ ಅನ್ನುವಂತಹ ಮನಸ್ಥಿತಿ ಬಂದಿರುತ್ತೆ. ಅಷ್ಟೇ ಅಲ್ಲದೆ ಅವರು ಸೌಂದರ್ಯ ಪ್ರಿಯರು ಕೂಡ ಆಗಿರ್ತಾರೆ. ವೃಷಭ ರಾಶಿಯವರು ಗಂಟೆಗಟ್ಟಲೆ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು ಅವರು ಆರಾಧಿಸ್ತಾರೆ. ಎಲ್ಲರ ಹೃದಯದಲ್ಲೂ ಕೂಡ ಪ್ರೀತಿಯನ್ನು ಹುಡುಕ್ತಾರೆ ಮತ್ತು ಅವರ ಕೇಶ ವಿನ್ಯಾಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಉಡುಪುಗಳನ್ನು ಧರಿಸೋದಾಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಆಲೋಚನೆ ಮಾಡುವಂತಹ ಮನಸ್ಸಾಗಿರುತ್ತೆ. ಅವರು ಎಲ್ಲರಲ್ಲೂ ಕೂಡ ಒಂದು ಪರ್ಫೆಕ್ಟ್ನೆಸ್ನ ಹುಡುಕ್ತಾ ಇರ್ತಾರೆ ಮತ್ತು ಎಲ್ಲರ ಹತ್ರ ಪ್ರೀತಿನ ಅವರು ಹಂಚ್ತಾ ಹೋಗ್ತಾರೆ. ಈ ಒಂದು ವಿಶೇಷತೆಯಿಂದ ಅವರು ಎಲ್ಲರಿಗೂ ಕೂಡ ಆದಷ್ಟು ಬೇಗ ಇಷ್ಟ ಆಗುವಂತಹ ಮನಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ವೃಷಭ ರಾಶಿಯವರು ಮಾತಿನಲ್ಲಿ ಕಡಿಮೆ ಆದರೆ ಕೆಲಸದಲ್ಲಿ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವಂತವರಾಗಿರ್ತಾರೆ. ಅವರನ್ನು ಅರ್ಥ ಮಾಡಿಕೊಂಡರೆ ಜೀವನ ಪೂರ್ತಿ ನಿಲ್ಲುವಂತಹ ವ್ಯಕ್ತಿ ಆಗಿರ್ತಾರೆ. ಕುಟುಂಬ ಪ್ರಿಯರು ಮತ್ತು ಆರಾಮವಾಗಿ ಐಶ್ವರ್ಯವನ್ನು ಇಷ್ಟಪಡ್ತಾರೆ. ಸ್ಥಿರ ಮನಸ್ಸು ಮತ್ತು ನಂಬಿಕೆಗೆ ಅರ್ಹರು. ತುಂಬ ಸಹನಶೀಲರು ಮತ್ತು ಸೃಜನಶೀಲರಾಗಿರ್ತಾರೆ. ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ಬಲವಾದ ಮನಸ್ಸು. ಪ್ರೀತಿಯಲ್ಲಿ ನಿಧಾನ, ಆದರೆ ಒಮ್ಮೆ ಪ್ರೀತಿಸಿದರೆ ಆ ಪ್ರೀತಿ ನಿಗೂಢವಾಗಿರುತ್ತದೆ, ಗಾಢವಾಗಿರುತ್ತದೆ. ಅತಿಯಾಗಿ ಮಾತನಾಡೋದಿಲ್ಲ, ಆದರೆ ಅವರ ಮೌನವೇ ಆಕರ್ಷಣೆಯಾಗಿರುತ್ತೆ. ಖಂಡಿತವಾಗಿ ಯಾರನ್ನಾದರೂ ಇಷ್ಟಪಟ್ಟರೆ ಅದನ್ನು ತೋರಿಸೋದಿಲ್ಲ, ರಹಸ್ಯವಾಗಿ ಕಾಳಜಿ ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಮಹಿಳೆಗೆ ಇಷ್ಟವಾಗುವಂತಹ ಒಂದು ವಿಶೇಷತೆಯಾದ ವ್ಯಕ್ತಿತ್ವ ಅಂತ ಹೇಳಬಹುದು. ಇವರು ಎಲ್ಲರನ್ನ ಕೂಡ ಆಕರ್ಷಣೆ ಮಾಡುವಂತಹ ಮಾತಿರುತ್ತೆ ಮತ್ತು ಚಾಣಾಕ್ಷತನ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ. ಸುಳ್ಳು ಮಾತನ್ನು ಆಡೋದಿಲ್ಲ, ಅತಿಯಾದ ಶೋ ಅನ್ನು ತೋರಿಸ್ಕೊಳ್ಳೋದಿಲ್ಲ. ಇರೋದ್ರಲ್ಲೇ ತುಂಬ ಸಂತೋಷವಾಗಿರಬೇಕು, ಜೀವನವನ್ನು ಅದ್ಭುತವಾಗಿ ಕಳಿಬೇಕು ಅನ್ನುವಂತಹ ಮನಸ್ಥಿತಿ ಇವರಿಗಿರುತ್ತೆ. ಶಾಂತವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರೋವನ್ನ ಕಂಡ್ರೆ ಖಂಡಿತವಾಗಿ ಮಹಿಳೆಯರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಈ ಮಹಿಳೆ ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇರೋದ್ರಿಂದ ನಿಮಗೆ ವಾಟ್ಸಪ್ಪಲ್ಲಾಗಿರ್ಬೋದು, ಸ್ಟೇಟಸಲ್ಲಾಗಿರ್ಬೋದು, ಯಾವುದೇ ಒಂದು ನೀವು ಹಾಕಿದ್ರೂ ಕೂಡ ಅವಳು ಅದನ್ನೆಲ್ಲ ಗಮನಿಸಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಎಲ್ಲಿ ಅವಳ ಪ್ರೀತಿಯನ್ನು ಬಂದು ನಿಮ್ಮ ಮುಂದೆ ಹೇಳ್ಕೊಂಡ್ರೆ ನಮ್ಮ ಇಬ್ಬರ ಸಂಬಂಧ ಹದಗೆಡುತ್ತೆ ಅನ್ನುವಂತಹ ನಿರಾಸೆ ಆಗುತ್ತೆ ಅನ್ನುವಂತಹ ಭಾವನೆಯೊಂದಿಗೆ ಅವಳು ದೂರದಲ್ಲೇ ಉಳಿದುಕೊಂಡು ನಿಮ್ಮ ಎಲ್ಲ ರೀತಿಯ ಚಲನೆ, ವಲನೆ ಮತ್ತು ನಡೆ ನುಡಿಗಳನ್ನು ಗಮನಿಸ್ತಾ ಇರ್ತಾಳೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಖಂಡಿತವಾಗಿ ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ಆ ವ್ಯಕ್ತಿಯ ಜೊತೆಗೆ ನೀವು ಮದುವೆ ಆಗೋದ್ರಿಂದ ನಿಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತೆ ಮತ್ತು ಸುಂದರವಾಗಿರುತ್ತದೆ. ಅದೇ ಕಾರಣಕ್ಕೆ ಹಲವಾರು ಮಹಿಳೆಯರು ನಿಮಗೆ ಹೇಳದೇ ಪ್ರೀತಿಯನ್ನು ತೋರಿಸದೆ ರಹಸ್ಯವಾಗಿ ಅವರ ಪ್ರೀತಿಯನ್ನು ಮುಚ್ಚಿಟ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಸಮಯದಲ್ಲಿ ನೀವು ಇಷ್ಟಪಡ್ತಿರುವಂತಹ ಮಹಿಳೆಯನ್ನು ಗುರುತಿಸಿ ನೀವು ಅವರ ಜೊತೆ ಪ್ರೀತಿಯನ್ನು ಮಾಡೋದು ಅಥವಾ ಮದುವೆಗೆ ಮುಂದಿನ ಹೆಜ್ಜೆಯನ್ನು ಇಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ಬಹುದು. ಆ ಮಹಿಳೆ ನಿಮಗೋಸ್ಕರ ದೇವರಲ್ಲಿ ಶಾಂತವಾಗಿ ಪ್ರಾರ್ಥನೆ ಮಾಡ್ತಾಳೆ. ನೀವು ಗೆಲ್ಲಬೇಕು, ಎಲ್ಲ ವಿಷಯದಲ್ಲೂ ನೀವು ಯಶಸ್ವಿಯಾಗಬೇಕೆನ್ನುವುದು ಅವಳ ಮಹತ್ತರವಾದ ಕನಸಾಗಿರುತ್ತೆ, ಆಸೆ ಆಗಿರುತ್ತೆ. ಒಟ್ಟಾರೆಯಾಗಿ ಆ ಮಹಿಳೆಯ ಜೊತೆ ನೀವು ಮಾತನಾಡಿರ್ತೀರಾ, ಆದರೆ ನೀವು ಸ್ವಲ್ಪ ಜಗಳವನ್ನು ಮಾಡ್ಕೊಂಡಿರಬಹುದು. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳಿ ಬೈದು ಬುದ್ಧಿ ಹೇಳಿ ಕಳಿಸಿರೋದಾಗಿರ್ಬೋದು. ಅಥವಾ ನಿಮ್ಮ ಹತ್ರ ಅವರು ಪದೇ ಪದೇ ಮಾತನಾಡೋಕ್ಕೆ ಕಾಲ್ ಮಾಡಿದಾಗ ನೀವು ರೇಗಿರೋದಿರ್ಬೋದು, ಜಗಳ ಮಾಡ್ಕೊಂಡಿರೋದಿರ್ಬೋದು. ಆದರೂ ಕೂಡ ಆ ಮಹಿಳೆ ನಿಮ್ಮ ಮೇಲೆ ಯಾವುದೇ ಮುನಿಸು ಕೋಪವನ್ನು ಇಟ್ಕೊಂಡಿಲ್ಲ. ಆದರೂ ಅವಳು ನಿಮಗೋಸ್ಕರ ಕಾಯ್ತಾ ಇದ್ದಾಳೆ. ನಿಮ್ಮ ಪ್ರತಿಕ್ರಿಯೆಗೋಸ್ಕರ ಪ್ರತಿ ಕ್ಷಣ ಹಂಬಲಿಸ್ತಾ ಇರ್ತಾಳೆ. ಪ್ರತಿ ಸಲ ಕಾಲ್ ಮಾಡ್ತಾಳೆ. ಈ ಕ್ವಶನ್ಗಳೇನೇ ಇಲ್ಲದೆ ಹೋದರೂ ಕೂಡ ನಿಮ್ಮ ಹತ್ರ ಪ್ರತಿ ಉತ್ತರವನ್ನು ನಿರೀಕ್ಷೆ ಮಾಡ್ತಾಳೆ. ತುಂಬ ಅತಿಯಾಗಿ ಮಾತನಾಡ್ತಾಳೆ. ನಿಮಗೆ ಕೂಡ ಸಲಹೆಯನ್ನು ಕೊಡ್ತಾಳೆ. ಅವಳಿಗೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ತಪ್ಪು ತಿಳುವಳಿಕೆ ಇದ್ದರೆ ನಿಮ್ಮ ಹತ್ರ ಸಲಹೆಯನ್ನು ತಗೊಳ್ತಾಳೆ. ಈ ರೀತಿಯೆಲ್ಲ ನಡೀತಾ ಇದೆ ಮತ್ತು ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ವ್ಯಕ್ತಿ ನಿಮ್ಮ ಕೆಲಸದ ಕಡೆಯಿಂದ ಸಂಬಂಧಿಕರಾಗಿರ್ಬೋದು ಅಥವಾ ಯಾವುದೇ ರೀತಿಯ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಫ್ರೆಂಡ್ಶಿಪ್ಪಿಂದ ನಿಮಗೆ ಪರಿಚಯ ಆಗಿರ್ಬೋದು. ಈ ಒಂದು ವ್ಯಕ್ತಿಯ ನಡೆ ನುಡಿಯನ್ನು ಗಮನಿಸಿದರೆ ಖಂಡಿತವಾಗಿ ಇವರು ನಮಗೋಸ್ಕರನೇ ಹುಟ್ಟಿರೋದು ಎನ್ನುವಂತಹ ಬಲವಾದ ನಂಬಿಕೆ ಬರುತ್ತೆ ಮತ್ತು ಅವರನ್ನು ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗಿ ಅವರ ಜೊತೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನಾವು ಇಷ್ಟಪಡೋರಿಗಿಂತ ನಮ್ಮನ್ನ ಇಷ್ಟಪಡೋರ ಜೊತೆ ನಾವಿದ್ದರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ. ವೃಷಭ ರಾಶಿಯವರ ಬಾಳು ಬಂಗಾರವಾಗುತ್ತೆ. ಖಂಡಿತವಾಗಿ ಅವರು ಎಲ್ಲ ತಪ್ಪುಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ. ಇನ್ನು
ಮುಂದೆ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಬಾಳಿನಲ್ಲಿ ವಿಶೇಷವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ವೃಷಭ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.